ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ರಾಜೇಶ್ ಬಸು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಮೆತ್ತಗಿರೋ ಚಪಾತಿ, ಆದಷ್ಟು ಎಣ್ಣೆ ಕಡಿಮೆ ಹಾಕಿ ಮಾಡಿರ್ತಕ್ಕಂಥ ಚಪಾತಿ. ಆಮೇಲಿಂದ ಸೋರೆಕಾಯಿ ಪಲ್ಯ ಅಥವಾ ಬಾಟಲ್ ಗಾರ್ಡ್ ಅಂತ ಹೆಂಗೆ ಕರಿತೀವಿ ಅದರದ್ದು ಪಲ್ಯ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ನು. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡಿದ್ದೀನಿ, ಅಂದರೆ ನಮ್ಮ ಹಳ್ಳಿ ಕಡೆ ಹೇಗೆ ಮಾಡ್ತಾರೆ ಅದೇ ಥರ ಮಾಡಿದ್ದೀನಿ. ಇದನ್ನು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿಗಂತೂ ತುಂಬ ಬೇಯಿಸ್ಬೇಕಾದ್ರೆ ಮಾತ್ರ ಎಣ್ಣೆ ಹಾಕಿರೋದು, ಬೇರೆ ಕಲಿಸ್ಬೇಕಾದ್ರೆ ಆಗಲಿ ಅಥವಾ ಬೇರೆ ಮತ್ತೆ ಕಲಿಸಿದಾದ್ಮೇಲೆ ಆಗಲಿ ಎಣ್ಣೆ ನಾನು ಬಳಸೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಈ ಥರ ಆದಷ್ಟು ಎಣ್ಣೆ ಕಡಿಮೆ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ. ಚಪಾತಿನ ಮತ್ತು ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಬನ್ನಿ. ಹಾಗೆ ನಮ್ಮ ಚಾನಲ್ ಇಷ್ಟ ಆಗಿತ್ತು ಅಂತಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲವನ್ನು ನೀಡಿ ಅಂತೇಳಿ ಕೂಡ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಇದರಿಂದ ನಮಗೂ ಕೂಡ ಖುಷಿ ಆಗುತ್ತೆ, ಮತ್ತೆ ಹೊಸ ಹೊಸ ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಈ ಮೆತ್ತಗಿರೋ ಗೋಧಿ ಚಪಾತಿ ಮತ್ತು ಸೋರೆಕಾಯಿ ಪಲ್ಯ ಮಾಡೋದು ತಿಳ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಒಂದು ಬಾಣಲೆಗೆ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2 ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಕೈಯಿಂದ ಬೇಕಾದರೆ ಕಲಿಸ್ರಿ. ನಾನು ಕೆಲವೊಂದು ಸಲ ಏನು ಮಾಡ್ತೀನಪ್ಪ ಅಂದರೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತೀನಿ, ಹಂಗಾಗಿ ಕೈ ಮತ್ತು ಹೆಗ್ಲಲ್ಲಿ ಯಾರು ತೊಳ್ಕೊಳ್ಳೋದು ಅಂತೇಳಿ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಸ್ಪೂನ್, ವುಡನ್ ಸ್ಪೂನ್ ಅಥವಾ ಇದರ ಸ್ಪೂನಲ್ಲಿ ಏನು ಮಾಡ್ತೀನಿ, ಸ್ವಲ್ಪ ನೀರು ಚಿಮ್ಸ್ಕೊಂಡು ಹಾಗೆ ನಾನು ಕಲಿಸ್ಕೊತೀನಿ. ಲಾಸ್ಟಲ್ಲಿ ಏನು ಮಾಡ್ತೀನಿ, ಸ್ವಲ್ಪ ಹಂಗೇ ಮಿದ್ದುಬಿಟ್ಟು ಸ್ವಲ್ಪ ನಾದ್ಬಿಟ್ಟು ಹಂಗೆ ಇಡ್ತೀನಿ. ಚಪಾತಿ ಹಿಟ್ಟೇನು ತುಂಬ ನಾದಬೇಕು ಅಂತೇನಿಲ್ಲ, ನೀಟಾಗಿ ಕಲಿಸಿದ್ರೆ ಸಾಕಷ್ಟು. ಈ ಥರ ವುಡನ್ದು ಏನಾದರೂ ನಿಮ್ಮ ಹತ್ರ ಒಂದು ಇತ್ತು ಅಂತಂದರೆ ಸುಚ್ಕಟ್ ಟೈಪು, ಅದರಲ್ಲೂ ಕೂಡ ನೀವು ಹಿಟ್ಟನ್ನು ಕಲಿಸ್ಬೋದು. ನಿಮ್ಮ ಕೈ ಕೂಡ ಕೊಳೆ ಆಗೋದಿಲ್ಲ, ಈಸಿಯಾಗಿ ಕಲಿಸ್ಬೋದು ನಿಮಗೆ. ಆಯಿತು, ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ನೀವು ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇದು ಮಾಡ್ಕೊಬೋದು. ನೋಡಿ ನಾನಿಲ್ಲಿ ಲಾಸ್ಟಲ್ಲಿ ಏನು ಮಾಡ್ತಿದ್ದೀನಿ, ಈ ಥರ ಎಲ್ಲ ಕಲಿಸ್ಬಿಟ್ಟು ತುಂಬ ಸಿಂಪಲನ್ನು ನಾದಿ ಹಂಗೆ ಇಡ್ತಾಯಿದ್ದೀನಿ. ನಾನು ಎಲ್ಲೂ ಕೂಡ ಎಣ್ಣೆ ಹಾಕ್ಕೊಂಡಿಲ್ಲ, ಈಗ ಕೂಡ ಎಣ್ಣೆ ಹಾಕ್ಕೊಂಡಿಲ್ಲ. ಅದನ್ನು ಹಂಗೆ ಮುಚ್ಚಿ ಒಂದು 10 ನಿಮಿಷ ಹಂಗೆ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ಏನು ಮಾಡ್ತಿದ್ದೀನಪ್ಪ ಅಂತಂದರೆ, ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜ್ಗಳಿಗೆ ಉಂಡೆಗಳನ್ನು ಮಾಡ್ಕೊಂಡು ಚಪಾತಿನ ಉಜ್ಕೋತಾ ಇದ್ದೀನಿ. ನಾನು ಚಪಾತಿನ ತುಂಬ ದಪ್ಪ ಉಜ್ಜೋದಿಲ್ಲ, ಮೀಡಿಯಮ್ ಇರುತ್ತೆ, ಸ್ವಲ್ಪ ತೆಳ್ಳಗೆ ಇರುತ್ತೆ ಚಪಾತಿ. ನಾನು ತೀರಾ ದಪ್ಪ ಉಜ್ಜೋದಿಲ್ಲ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಚಪಾತಿ ಹಿಟ್ಟನ್ನ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ನೀವಿನ್ನ ಬಿಗಿನರ್ಸ್ ಆಗಿದೆ, ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ಸ್ವಲ್ಪ ಮೆತ್ತಗಿತ್ತಂದರೆ ನಿಮ್ಗೆ ಉಜ್ಜೋದು ಕಷ್ಟ ಆಗುತ್ತೆ. ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ಥರ ಲಟ್ಟಿಸ್ಕೊಳ್ಳಿ ಅಥವಾ ಉಜ್ಕೊಳ್ಳಿ. ಈ ಥರ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಹಿಟ್ಟನ್ನು ಹಾಕೊಂಡ್ಬಿಟ್ಟು ಉಜ್ಕೊಳ್ಳಿ. ನೋಡಿ ನಾನಿಲ್ಲಿ ಪದರದ ಚಪಾತಿ ಮಾಡ್ತಾಯಿಲ್ಲ, ಹಾಗಾಗಿ ಏನು ಮಾಡ್ತೀನಿ, ಮಡಚಿ ಎಣ್ಣೆ ಹಚ್ಚಿ ನಾನು ಇದನ್ನು ಮಾಡ್ತಾಯಿಲ್ಲ. ನಮ್ಮ ಹಳ್ಳಿ ಕಡೆ ಹೆಂಗೆ ಮಾಡ್ತಾರೋ ಅದನ್ನೇ ತೋರಿಸ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ತಿನ್ನಬಾರ್ದು ಈಗಿನ ಇದಕ್ಕಂತ, ನಿಮಗೆ ಗೊತ್ತೇ ಇದೆ. ಈಗಂತೂ ಕೇಳ್ದಿರೋ ಕಾಯಿಲೆಗಳೆಲ್ಲ ಬರ್ತಾ ಇದ್ದಾವೆ. ಏನಾದರೂ ಅದು ಎಣ್ಣೆಗಳಂತೂ ಎಣ್ಣೆ ಹೆಂಗೆ ತಯಾರಾಗುತ್ತೆ ಅಂತ ನೋಡಿದರೂ ಕೂಡ ನಮಗೆ ಭಯ ಆಗುತ್ತೆ. ಅಷ್ಟು ಕೆಮಿಕಲ್ಸ್ ಆಗ್ಬೋದು, ಅದು ಇದು ತಿನ್ನೋದೆಲ್ಲ ವಿಷ ಆಗಿಬಿಟ್ಟಿದೆ. ಆದ್ರೂ ಅದರಲ್ಲೂ ಕೂಡ ನಾವೇನು ಮಾಡಬೇಕಪ್ಪ ಅಂತಂದರೆ ಆದಷ್ಟು ಒಳ್ಳೆಯದನ್ನು ಒಳ್ಳೆ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ, ಹೇಳೋ ಅಷ್ಟೇನು ದೊಡ್ಡನಲ್ಲ, ಆದರೆ ಗೊತ್ತಿರೋ ಕೆಲವೊಂದು ಮಾತುಗಳನ್ನು ವಿನಿಮಯ ಮಾಡ್ಕೋಬೇಕು ಅಂತೇಳಿ ಇದೆಲ್ಲ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಒಂದೇ ಸಲ ಒಂದು 5-6 ಚಪಾತಿ ಉಜ್ಕೋತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಉಜ್ಕೊಡೋರು ಒಬ್ಬರು ಸುಡೋರು ಇದ್ದರೆ ನಿಮ್ಗೆ ಈಸಿ ಆಗುತ್ತೆ. ಅವಾಗ ಉಜ್ಕೊಂಡು ಆಗಲೇ ಸುಟ್ಟರೆ ಚಪಾತಿ ಇನ್ನೂ ಮೃದುವಾಗಿರ್ತವೆ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದೇ ಸತಿ ಒಂದು 5-6 ಚಪಾತಿ ಉಜ್ಕೊಂಡ್ಬಿಟ್ಟು ಏನು ಮಾಡ್ತೀನಿ, ಸುಡ್ತಾಯಿದ್ದೀನಿ. ಸುಡೋದು ಅಂತಂದರೆ ಬೇಯಿಸೋದು ಅಂತ, ನಮ್ಮ ಹಳ್ಳಿ ಭಾಷೆಯಲ್ಲಿ ಸುಡೋದು ಅಂತ ಅಂತಾರೆ. ಚಪಾತಿ ಸುಡೋದು, ಚಪಾತಿ ಬೇಯಿಸೋದು, ಚಪಾತಿ ಉಜ್ಜೋದು, ಚಪಾತಿ ಅರಿಯೋದು, ಅಂದರೆ ಒಂದೊಂದು ಕಡೆಯೂ ಕೂಡ ಒಂದೊಂದು ಥರ. ಅಂದರೆ ನಮ್ಮ ಭಾಷೆ ಏನೋ 10 ಕಿಲೋಮೀಟರ್ಗೂ ಕೂಡ ಭಾಷೆ, ಸಂಸ್ಕೃತಿ, ಉಚ್ಚಾರಣೆ ಆಗ್ಬೋದು, ಎಲ್ಲದೂ ಕೂಡ ತುಂಬ ಬದಲಾವಣೆ ಆಗುತ್ತೆ ಅಂತೇಳಿ ಹೇಳ್ತಾರೆ. ನಮ್ಮ ಕನ್ನಡ ಭಾಷೆ ಹಾಗೆಯೇ ಅದರ ಸೌಂದರ್ಯ, ಅದರ ಸೊಬಗು ಹಾಗೇ ಇದೆ. ನಮ್ಮ ಕನ್ನಡ ಭಾಷೆ ನಾವು ಕನ್ನಡದಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿದ್ವಿ ಅಂತ ಹೇಳ್ಬೋದು. ನಮ್ಮ ಕನ್ನಡದಷ್ಟು ಸಿಹಿಯಾದ ಭಾಷೆ ಮತ್ತೊಂದಿಲ್ಲ ಅಂತ ನಾವು ಹೇಳ್ಬೋದು. ನೋಡಿ ನಾನಲ್ಲಿ ಅಂಚನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ನಿಮ್ಮದು ಕೂಡ ಕಬ್ಬಿಣದ ಹಂಚಾಗಿತ್ತು ಅಂತಂದರೆ ಬೇಗ ಬೇಯುತ್ತೆ, ಚೆನ್ನಾಗಿರುತ್ತೆ. ನಾನಿಲ್ಲಿ ಏನು ತೋರಿಸಿದ್ದೀನಪ್ಪ ಅಂತಂದರೆ, ನೋಡಿ ಇಲ್ಲಿ ಯಾವ ಥರ ನಾನು ಚಪಾತಿ ಹಾಕಿದ್ದೀನಿ ಅಲ್ವಾ, ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಒಂದು ಸ್ವಲ್ಪ ಫಸ್ಟ್ ಏನು ಹಾಕಿರ್ತೀನಲ್ವ, ಅದು ಹಾಕಿದ ತಕ್ಷಣ ಎಣ್ಣೆ ಹಾಕೋದಿಲ್ಲ, ಅದನ್ನು ಮತ್ತೆ ಉಲ್ಟಾ ಹಾಕ್ಬಿಟ್ಟು ಆಮೇಲೆ ಎಣ್ಣೆ ಹಾಕೋತೀನಿ. ಎಣ್ಣೆ ಕೂಡ ಜಾಸ್ತಿ ಹಾಕೋದಿಲ್ಲ, ಜಸ್ಟ್ ಈ ಥರ ಹಿಂಗೆ ಒಂದು 4-5 ಹನಿ ಹಾಕ್ತಾಯಿದ್ದೀನಿ ಅಷ್ಟೇ. ಎಲ್ಲ ಕಡೆ ಅರ್ಗೆಲ್ಲ ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೋಬೇಕು. ಯಾಕಂದರೆ ಚಪಾತಿ ಏನಾಗುತ್ತಪ್ಪ ಅಂದರೆ ಈ ಗ್ಯಾಸಲ್ಲಿ ಏನಾಗುತ್ತೆ, ಬರೀ ನಡುವೆ ಮಾತ್ರ ಹುರಿ ಬೀಳುತ್ತೆ.
ಜಾಸ್ತಿ ನಡುವೆ ಉರಿ ಬೀಳೋದ್ರಿಂದ ಸೈಡಲ್ಲಿ ಬೇಗ ಬೇಯೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಎಲ್ಲ ಅರ್ಗಲ್ಲಿ ಚೆನ್ನಾಗಿ ಬೇಯಿಸ್ಬೇಕು. ಅದು ಚಪಾತಿ ಹಿಟ್ಟು ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಬೇಯೋ ಥರ ಆ ಕಡೆ ಈ ಕಡೆ ತಿರುವಾಕಿ ಚೆನ್ನಾಗಿ ಬೇಯಿಸಬೇಕು. ಆಯಿತಾ. ನಾನಿಲ್ಲಿ ಏನು ಮಾಡ್ತೀನಿ, ಹಾಕಿದ ತಕ್ಷಣ ಮೇಲೆ ಎಣ್ಣೆ ಹಾಕೋದಿಲ್ಲ, ಅದನ್ನು ಉಲ್ಟಾ ಹಾಕ್ಬಿಟ್ಟು ಎಣ್ಣೆ ಹಾಕ್ತೀನಿ. ಆಮೇಲಿಂದ ಎರಡೂ ಕಡೆಯೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಅರ್ಗೆಲ್ಲ ಚೆನ್ನಾಗಿ ಬೇಯೋ ಥರ, ಅರ್ಗು ಅಂತಂದರೆ ಅದರ ಸುತ್ತ ಏನಿರುತ್ತೆ ಹಂಚು ಅಂತ ಅಂತೀವಲ್ಲ ಅದೆಲ್ಲ ಚೆನ್ನಾಗಿ ಬೇಯೋ ಥರ ಇದು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಅದು ಮೆತ್ತಗಿರಬೇಕು ಅಂತಂದರೆ ತಟ್ಟೆಗೆ ಒಂದು ಚಪಾತಿ ಹಾಕಿದ್ದೀವಲ್ವ, ನೆಕ್ಸ್ಟ್ ಬಿಸಿದು ಹಾಕ್ತಾಯಿದ್ದೀವಿ ನೋಡಿ. ಇಲ್ಲಿ ಇದನ್ನ ಏನು ಮಾಡಬೇಕಪ್ಪ ಅಂತಂದರೆ ಇದು ಕೆಳಗಡೆ ಹೋಗೋ ಥರ ಮಾಡಬೇಕು. ಮೊದಲು ಹಾಕಿದ್ದು ಮೇಲೆ ಬರೋ ಥರ ಮಾಡಬೇಕು. ಇದೇ ಥರ ಚಪಾತಿ ಬೇಯಿಸಿದ್ದೆಲ್ಲ ಮಾಡ್ಕೋತಾ ಬಂದರೆ ಮೇಲೆ ಕೆಳಗೆ ಚಪಾತಿ 2 ದಿನದ ತನಕ ತುಂಬ ಮೃದುವಾಗಿರುತ್ತೆ. ತೇವಾಂಶ ಅದು ಹೋಗ್ದಲೇ ಅಲ್ಲೇ ಇದ್ಬಿಟ್ಟು ಏನಾಗುತ್ತೆ, ಚಪಾತಿ ಚೆನ್ನಾಗಿರುತ್ತೆ. ಆಮೇಲೆ ನೀವೇನಾದರೂ ನೀರು ಹೊಡೆಯುತ್ತಾ ಹಾಗೇನೋ ಅಂದ್ಕೊಳ್ಳೋಕೆ ಹೋಗ್ಬೇಡಿ, ಏನಾಗಲ್ಲ, ಮುಚ್ಚಿಡಬೇಡಿ. ಹಾಗೆ ಬೇಯಿಸಿದ್ದನ್ನು ಮೇಲಿರೋ ಈಗ ಬೇಯಿಸ್ತಾ ಇದ್ದೀವಲ್ವ, ಇದನ್ನ ಏನು ಮಾಡ್ತೀವಿ, ತಟ್ಟೆಲಿ ಹಾಕಿದ ತಕ್ಷಣ ಇದನ್ನು ಮತ್ತೆ ಕೆಳಗೆ ಕಳಿಸ್ತೀವಿ, ಮತ್ತು ಕೆಳಗಿರೋದು ಮೇಲೆ ಬರುತ್ತೆ. ಇದೇ ಥರ ಮೇಲೆ ಕೆಳಗೆ ಹಾಕ್ತಾಯಿದ್ರೆ ಚಪಾತಿ ತುಂಬ ಮೃದುವಾಗಿರುತ್ತೆ, ಗಟ್ಟಿ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು 1 ದಿನ 2 ದಿನ ಇಟ್ಟರು ಕೂಡ ಅದೇ ಥರ ತುಂಬ ಮೆತ್ತಗೆ ಫ್ರೆಶ್ ಆಗಿದ್ದಾವೇನೋ ಅನ್ನೋ ಥರನೇ ಇರುತ್ತೆ. ಬೇಕಾದ್ರೆ ನೀವು ಈ ಟ್ರಿಕ್ಕನ್ನು ಒಂದ್ಸಲ ಯೂಸ್ ಮಾಡಿ ನೋಡಿ, ನೀವೇ ಹೇಳ್ತೀರ ನನಗೆ. ಇದೇ ಥರ ನಾನು ಎಲ್ಲ ಚಪಾತಿಗಳನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ. ಈಗ ಉಲ್ಟಾ ಹಾಕಿದ್ವಿ, ಇದು ಕಬ್ಬಣದಂಚು ಆಗಿರೋದ್ರಿಂದ ಬೇಗ ಬೇಯುತ್ತೆ. ಆಮೇಲೆ ಚಪಾತಿ ಬೇಯಿಸ್ಬೇಕಾದ್ರೆ ಏನಪ್ಪ ಅಂತಂದರೆ ಉರಿನ ಸಿಮ್ಮಲ್ಲಿ ಇಟ್ಕೋಬಾರ್ದು, ಆಯಿತಾ. ಹಂಚು ಚೆನ್ನಾಗಿ ಕಾದಿರಬೇಕು, ಆಯಿತಾ. ಹೈ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇರಬೇಕು, ಹೈ ಫ್ಲೇಮ್ಗಿಂತ ಕಡಿಮೆ ಇರಬೇಕು ಉರಿ. ಆವಾಗ ಮಾತ್ರ ಚಪಾತಿ ಒಂಥರ ಡ್ರೈ ಆಗೋದು, ಒಂಥರ ಶೆಟ್ಕೊಂಡು ಹೋಗ್ತಾವೆ ಅಂತೀವಲ್ಲ ಆ ಥರ ಆಗೋದಿಲ್ಲ, ಚೆನ್ನಾಗಿ ಬೇಯುತ್ತೆ. ಆಮೇಲೆ ಕಬ್ಬಣದಂಚು ಆಗಿರೋದ್ರಿಂದ ನಾನು ತೆಳ್ಳಗೆ ಉಜ್ಜಿರೋದ್ರಿಂದ ಬೇಗ ಬೇಯುತ್ತೆ. ಆ ಕಡೆ ಈ ಕಡೆ ಮಾಡ್ಕೊಂಡು ಬೇಯಿಸೋದ್ರಿಂದ ಬೇಗ ಬೇಯುತ್ತೆ, ಚೆನ್ನಾಗೂ ಕೂಡ ಇರುತ್ತೆ, ಮೆತ್ತಗೆ ಕೂಡ ಇರುತ್ತೆ, ಆಯಿತಾ. ನೀವು ಇದೇ ಟ್ರಿಕ್ಕನ್ನು ಯೂಸ್ ಮಾಡಿ, ಖಂಡಿತ ನಿಮ್ಮ ಚಪಾತಿ ಚೆನ್ನಾಗಿ ಬರುತ್ತೆ. ಚಪಾತಿ ಮಾತ್ರ ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು, ಸುತ್ತ ಅರ್ಗೆಲ್ಲ ಚೆನ್ನಾಗಿ ಬೇಯಿಸ್ಬೇಕು, ಇಲ್ಲ ಅಂದರೆ ಅದು ಡೈಜೆಸ್ಟ್ ಆಗೋದಿಲ್ಲ, ಆವಾಗ ಹೊಟ್ಟೆ ಕೆಟ್ಟುಬಿಡುತ್ತೆ. ಹಾಗಾಗಿ ಈ ಥರ ನಾನು ಏನು ಹೇಳಿದ್ದೀನಿ, ಈ ಥರ ನೀವು ಟ್ರಿಕ್ ಯೂಸ್ ಮಾಡೋದ್ರಿಂದ ಚಪಾತಿಗಳಂತೂ ತುಂಬ ಮೃದುವಾಗಿ ಬರುತ್ತೆ, ತುಂಬ ಚೆನ್ನಾಗಿ ಇರುತ್ತೆ. ಎಣ್ಣೆನೂ ಕೂಡ ತೀರಾ ಕಡಿಮೆ ಹಾಕಿದ್ದೀವಿ, ನೀವೇ ನೋಡಿದ್ದೀರಿ. ಎಣ್ಣೆನ ನಾವು ಅಷ್ಟೊಂದೇನು ಎಣ್ಣೆ ಹಾಕಿಲ್ಲ, ಬೇಯಿಸ್ಬೇಕಾದ್ರೆ ಮಾತ್ರ ಹಾಕಿದ್ದೀವಿ. ನೋಡಿ ಚಪಾತಿ ಎಷ್ಟು ಮೃದುವಾಗಿ ಬಂದಿದೆ ಅಂತೇಳಿ. ಮೃದುವಾಗಿ ಬರಬೇಕು ಅಂದರೆ ನಾನು ಹೇಳಿ ಟ್ರಿಕ್ಸನ್ನು ಫಾಲೋ ಮಾಡಿ ಬನ್ನಿ. ಪಲ್ಯ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಸೋರೆಕಾಯಿನ ಮೇಲೆ ಸಿಪ್ಪೆ ತೊಗೊಂಡಿದ್ದೀನಿ. ನಿಮಗೆ ಸಿಪ್ಪೆ ಬೇಕು ಅಂತಂದರೆ ಸಿಪ್ಪೆ ಬೆರಕೆ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸಿಪ್ಪೆ ತೆಗೆದ್ರೂ ಚೆನ್ನಾಗಿರುತ್ತೆ, ತೆಗೆದೇ ಇದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಮೇಲ್ಗಡೆ ಸಿಪ್ಪೆ ಎಲ್ಲ ಎರೆದಿದ್ದೀನಿ, ಚಾಕು ತೊಗೊಂಡು ಎರೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಗೊತ್ತೇ ಇದೆ, ಆಲ್ಮೋಸ್ಟ್ ಒಂದು 80% ಪಲ್ಯಗಳೆಲ್ಲ ಮಾಡೋದು ಒಂದೇ ಮೆಥಡಲ್ಲಿ, ಏನು ಚೇಂಜ್ ಆಗೋಲ್ಲ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಅವು ಚಿಟಪಟ ಅಂತ ಅಂದಮೇಲೆ ಇನ್ನೇನು ಹಸಿಮೆಣ್ಸಿಕಾಯಿ ಹಾಕ್ಕೋತೀವಿ. ನಿಮಗೆ ಏನಾದರೂ ಹಸಿಮೆಣ್ಸಿಕಾಯಿ ನೀವು ಬಳಸಲ್ಲ ಅಂದರೆ ಒಣಮೆಣ್ಸಿಕಾಯಿ ಕೂಡ ಹಾಕೋಬೋದು. ಆಮೇಲೆ ಸಾಸಿವೆ, ಜೀರಿಗೆ ಇದೆಲ್ಲ ಹಾಕೊಂಬಿಟ್ಟು ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿಕಾಯಿ ಹಾಕಿ ಒಗ್ಗರಣೆ ಕೊಟ್ಟು ಸ್ವಲ್ಪ ಒಂದು ಟೊಮೊಟೊ ಕೂಡ ಹಾಕ್ತೀನಿ ಇಲ್ಲಿ. ಅದೆಲ್ಲ ಸ್ವಲ್ಪ ಮಾಗಿದ ಮೇಲೆ ಇದೇನಿರುತ್ತೆ ಹೆಚ್ಕೊಂಡಿರೋದು ಸೋರೆಕಾಯಿ ಅದನ್ನು ಕೂಡ ಹೆಚ್ಚಿರೋದನ್ನೇ ಈ ಬಾಣಲೆಗೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಕೂಡ ಪ್ಲೇಟ್ ಮುಚ್ಚಿ ಒಂದು 3-4 ನಿಮಿಷ ಮಾಗಿಸ್ಬೇಕು. ಆಮೇಲಿಂದ ಒಂದು ನೀರು ಕುಡಿಯೋ ಕಪ್ಪಲ್ಲಿ 1 ಕಪ್ಪು ಫುಲ್ ನೀರು ಹಾಕಿದ್ದೀನಿ. ಆ ನೀರು ಹಾಕಿದಾದಮೇಲೆ ಅದು ಒಂದು ಅರ್ಧ ಬೆಂದಾದಮೇಲೆ ಸ್ವಲ್ಪ ಉಪ್ಪು, ಸಾಂಬಾರು ಪುಡಿ, ಆಮೇಲಿಂದ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಅದು ಸಾಂಬಾರು ಪುಡಿ ಹಾಕೋ ಕಲರ್ ಇಲ್ಲ ಅಂತೇಳಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಆಮೇಲಿಂದ ಕಾಯಿ, ಕೊತ್ತಂಬರಿ ಸೊಪ್ಪು, ಹುಚ್ಚೆಳ್ಳು ಪುಡಿ ಅಥವಾ ಕುರುಶನಿ ಪುಡಿ ಅಂತ ಏನು ಕರಿತೀವಿ ಅದು, ಆಮೇಲೆ ಕಡಲೆ ಪುಡಿ, ಹುರ್ಗಡ್ಲೆ ಪುಡಿ. ಅದನ್ನು ಕೆಲವ್ರು ಏನು ಮಾಡ್ತಾರೆ, ಹುಚ್ಚೆಳ್ಳು ಮತ್ತು ಹುರ್ಗಡ್ಲೆ ಒಟ್ಟಿಗೆ ಮಿಕ್ಸಿ ಮಾಡ್ಕೊಂಡಿರ್ತಾರೆ. ನಾನು ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಗಂಟಾಗುತ್ತೆ ಅಂತೇಳ್ಬಿಟ್ಟು ಏನು ಮಾಡಿ ಬಟ್ಲಲ್ಲಿ ನಾನು ಕದರಿಬಿಟ್ಟು ಹಾಕಿದ್ದೀನಿ. ಆಮೇಲಿಂದ ನಿಮಗೆ ಉಪ್ಪು, ಖಾರ, ಹುಳಿ ಅಂದರೆ ಹುಣಸೆ ಹುಳಿ ಏನು ಹಾಕಿಲ್ಲ, ಟೊಮೊಟೊಲ್ಲೇ ಹುಳಿ ಇರುತ್ತಲ್ವ, ಆಗ ಅದೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಕೆಲವ್ರು ಸಾಂಬಾರು ಪೌಡರ್ ಜೊತೆನೇ ಖಾರದ ಪುಡಿ ಕೂಡ ಮಿಕ್ಸ್ ಮಾಡಿಸಿರ್ತಾರೆ. ಅವ್ರು ಹಂಗಿದ್ರೆ ಹಸಿಮೆಣ್ಸಿಕಾಯಿ ಬದಲು ನೀವು ಅದನ್ನೇ ಕೂಡ ಯೂಸ್ ಮಾಡ್ಕೋಬೋದು. ಪಲ್ಯ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಿಜ, ಬರೀ ಪಲ್ಯನೇ ತಿನ್ನಬೇಕು, ಅಷ್ಟು ರುಚಿಯಾಗಿ ಬಂದಿತ್ತು ಪಲ್ಯ ಅಂತೂ. ನೀವು ಬೇಕಂದರೆ ಒಗ್ಗರಣೆ ಜೊತೆ ಸ್ವಲ್ಪ 4 ಕಡಲೆಬೇಳೆ ಕೂಡ ಹಾಕ್ಕೋಬೋದು, ಅದು ಕೂಡ ರುಚಿ ಕೊಡುತ್ತೆ. ನನಗೆ ಅಷ್ಟು ಇಷ್ಟ ಆಗಲ್ಲ ಅಂತೇಳಿ ಕಡಲೆಬೇಳೆನ ಹಾಕಿಲ್ಲ. ಚೆನ್ನಾಗಿದೆ ನೋಡಿ, ಈ ಥರ ಪಲ್ಯ ಮಾಡ್ಕೊಂಡು ತಿನ್ನಿ, ನೀವೇ ಇಷ್ಟಪಡ್ತೀರಾ. ಇನ್ನು ನಿಮಗೆ ಕೆಲವರು ಈ ಕುರಶನಿ ಅಥವಾ ಹುಚ್ಚೆಳ್ಳು ಪುಡಿ, ಶೇಂಗಾ ಪುಡಿ, ಹುರ್ಗಡ್ಲೆ ಪುಡಿ ಇದನ್ನು ಬಳಸೋದಿಲ್ಲ. ಬಟ್ ಪಲ್ಯಗಳಿಗೆ ಇದನ್ನು ಬಳಸೋದ್ರಿಂದ ಅದ್ಭುತವಾದ ರುಚಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದದು. ಯಾಕಂದರೆ ಅವೆಲ್ಲ ನಮ್ಮ ಮೂಲ ಆಹಾರಗಳಲ್ವ. ಕೆಲವು ಕಡೆ ಬಳಸ್ತಾರೆ, ಕೆಲವು ಕಡೆ ಬಳಸಲ್ಲ. ಹಾಗಾಗಿ ನೀವು ಒಂದು ಸಲ, ಈಗ ಎಲ್ಲ ಕಡೆ ಸಿಗುತ್ತೆ, ಆನ್ಲೈನಲ್ಲೇ ಆರ್ಡರ್ ಮಾಡಿದರೆ ಸಾಕು ಸಿಗುತ್ತೆ. ಈ ಹೊರಗಡೆನೂ ಕೂಡ
ಸಿಗುತ್ತೆ. ನೀವು ಎಲ್ಲೂ ಬೇಕಾದರೂ ಸಿಗುತ್ತೆ. ನೀವು ಒಂದು ಸಲ ಬಳಸಿ ಪಲ್ಯಗಳಿಗೆ, ಅದ್ರ ರುಚಿ ನೋಡಿ ತುಂಬ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ಈ ಥರ ಪಲ್ಯಗಳನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವರು ಮಸಾಲೆ ರುಬ್ಬಿ ಕೂಡ ಮಾಡ್ತಾರೆ, ಇನ್ನು ಕೆಲವರು ಕುಕ್ಕರಲ್ಲಿ ಬೇಯಿಸಿ ಕೂಡ ಮಾಡ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಈ ಅಡುಗೆ ಅನ್ನೋದೇನಿದೆ, ಈಗ ನೋಡಿ ನಮ್ಮ ಮನೆಯಲ್ಲಿ 5 ಜನ ಇದ್ದಾರೆ ಅಂತಂದರೆ, ನೀವೇನೇ ಮಾಡಿದರೂ 5 ಜನದಲ್ಲಿ ಒಬ್ಬರಾದರೂ ಕೂಡ ಯಾವುದಕ್ಕೆ ಏನಾದರೂ ಒಂದು ಹೆಸರಿಟ್ಟೇ ಇಡ್ತಾರೆ. ಇನ್ನು ಇಷ್ಟು ದೊಡ್ಡ ರಾಜ್ಯದಲ್ಲಿ, ಇಷ್ಟು ದೊಡ್ಡ ದೇಶದಲ್ಲಿ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲರದ್ದು ಒಂದೇ ಥರ ಮಾಡಬೇಕು ಅಂತಂದರೆ ಆಗಲ್ಲ ಅಲ್ವಾ? ಅವರ ರುಚಿಗೆ ತಕ್ಕಂತೆ ಅವರ ಮನೆಯಲ್ಲಿ ಯಾವ ಥರ ಮಾಡ್ತಾ ಇರ್ತಾರೆ ಅದನ್ನೇ ಕಲ್ತಿರ್ತಾರೆ. ಹಾಗಾಗಿ ಎಲ್ಲರ ಆಹಾರ ಪದ್ಧತಿಗಳನ್ನು ಗೌರವಿಸಿ. ಯಾಕಂದರೆ ನಾವು ಅನ್ನವನ್ನು ಗೌರವಿಸಬೇಕು. ಅನ್ನ ಪರೀಕ್ಷೆ ಮಾಡಿದಷ್ಟು ನಮ್ಮನ್ನು ಯಾವುದೂ ಪರೀಕ್ಷೆ ಮಾಡೋದಿಲ್ಲ ಅಲ್ವಾ? ಎಷ್ಟೋ ಸಲ ನಮ್ಮ ಹತ್ರ ದುಡ್ಡಿರುತ್ತೆ, ತಿನ್ನೋಕ್ಕೆ ಹೋಟೆಲ್ಗಳು ಏನು ಸಿಗೋದಿಲ್ಲ. ಇನ್ನೂ ಎಷ್ಟೋ ಸಲ ಕಣ್ಣಿಗೆ ಬೇಕಾದ ತಿನ್ನೋದಿರುತ್ತೆ, ಆದರೆ ದುಡ್ಡಿರೋದಿಲ್ಲ. ಇನ್ನೂ ಕೆಲವು ಸತಿ ದುಡ್ಡು ಇರುತ್ತೆ, ಕಣ್ಣಿಗೆ ಬೇಕಾದ ಎದುರುಗಡೆ ಇರುತ್ತೆ, ಆದರೆ ತಿನ್ನೋಕ್ಕೆ ಮನಸ್ಸಿರೋದಿಲ್ಲ. ಅಂದರೆ ಅನ್ನದ ಪ್ರತಿ ಅಗಳು ನಾವು ತಿನ್ನಬೇಕು ಅಂತಂದರೆ ಋಣ ಬೇಕೇ ಬೇಕು. ಹಾಗಾಗಿ ಅನ್ನಕ್ಕೆ ಮೊದಲು ನಾವು ಗೌರವವನ್ನು ಕೊಡಬೇಕು. ಅದು ಹೇಗಾದರೂ ಇರಲಿ, ನಮಗಿಷ್ಟ ಇಲ್ಲ ಅಂತಂದರೆ ಅದನ್ನು ಬಿಡಬೇಕು. ಆದರೆ ಅದನ್ನ ಮೂದಲಿಸ್ಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.